ಯೋಗಿಗಳು ಹೆಂಗೆ ಧ್ಯಾನ ಮಾಡ್ತಾರೆ, ಯಾವ ಥರ ಮಾಡಬೇಕು ಅನ್ನೋದನ್ನ ಉಲ್ಲೇಖ ಕೊಟ್ಟಿದ್ದಾರೆ ಈ ಅಧ್ಯಾಯದಲ್ಲಿ ಕೃಷ್ಣ. ಅಂದರೆ ಇಲ್ಲಿ ಜ್ಞಾನಿ, ಕರ್ಮಿ, ಜ್ಞಾನಿ, ಯೋಗಿ, ಭಕ್ತ ಅಂತ 4 ವರ್ಗಗಳಿದ್ದಾರೆ. ಕರ್ಮಿ ಅಂದರೆ ಏನಂದರೆ ಅವರೇನು ಮಾಡ್ತಾರೆ, ಇಂದ್ರಿಯ ಭೋಗಗಳಿಗೋಸ್ಕರ ಅವರು ಆಸೆ ಬೈಕುಗಳು ಇಟ್ಕೊಂಡು ಅವ್ರು ಯಾವ ಲೋಕಕ್ಕೂ ಹೋಗ್ದಿರ ಮತ್ತೆ ವಾಪಸ್ ಬರ್ತಾ ಇರ್ತಾರೆ. ಇಲ್ಲೇ ಜನ್ಮ ತೊಗೊಳ್ತಾ ಇರ್ತಾರೆ, ಇಲ್ಲಿ ಎಲ್ಲಿ ಹೋಗೋದೇ ಇಲ್ಲ. ಮತ್ತೆ ವಾಪಸ್ ಬರ್ತಾ ಇರ್ತಾರೆ. ಆಸೆ ಆಕಾಂಕ್ಷೆಗಳು ಅವರು ಜಾಸ್ತಿ ಬೆಳೆಸ್ಕೊಂಡು ಮತ್ತೆ ಇಲ್ಲೇ ಜನ್ಮ ತೊಗೊಂಡು ಅವ್ರೇನು ಮಾಡ್ತಾರೆ, ಕರ್ಮಕಾಂಡಗಳು ಮಾಡ್ತಾರೆ. ಕರ್ಮಕಾಂಡಗಳಂದರೆ ಈ ಯಜ್ಞ ಮಾಡಿದೆ ನನಗೇನು ಬರುತ್ತೆ, ಈ ಪೂಜೆ ಮಾಡಿದೆ ನನಗೇನು ಬರುತ್ತೆ, ಈ ಥರ ಅವರು ಏನಾದರೂ ಅವರು ಇದು ಒಂದು ಕಾರ್ಯ ಮಾಡಬೇಕು ಅಂದರೆ ಅವ್ರಿಗೆ ಫಲ ಇರಬೇಕು, ಏನಾದರೂ ಲಾಭ ಇರಬೇಕು. ಲಾಭ ಇದ್ರೇ ಅವ್ರು ಮಾಡೋದು, ಇದನ್ನು ಮಾಡಲ್ಲ. ಅದು ಅವರು ಕರ್ಮಿಗಳು. ಜ್ಞಾನಿಗಳು ಏನು ಮಾಡ್ತಾರೆ ಅಂದರೆ ಅತ್ಯುತ್ತಮವಾದ ಜ್ಞಾನನ ನಾನು ಪಡ್ಕೋಬೇಕು, ಭಗವಂತನ ಹತ್ರ ಹೋಗಿ ನಾನು ಭಗವಂತನ ಥರ ನಾನು ಇರಬೇಕು ಅಂತ 5 ವಿಧವಾದ ಮೋಕ್ಷಗಳಿದೆ. ಸಾಯುಜ್ಯ, ಸಮೀಕ್ಷಾ ಅಂತ 5 ವಿಧವಾದ ಮೋಕ್ಷಗಳಿದೆ. ಆ 5 ಮೋಕ್ಷಗಳಲ್ಲಿ ಯಾವುದೋ ಒಂದು ಮೋಕ್ಷದಲ್ಲಿ ನನಗೆ ಸೇರ್ಕೊಬೇಕು ಅಂತ ಇವರು ಯೋಗಿಗಳು ಏನು ಮಾಡ್ತಾರೆ ಅಂದರೆ ಹೃದಯದಲ್ಲಿ ಪರಮಾತ್ಮನ ರೂಪದ ಮೇಲೆ ಧ್ಯಾನ ಮಾಡ್ತಾ ಇರ್ತಾರೆ. ಅದೇ ಭಕ್ತರು ಇದು 3 ಮಾಡಲ್ಲ. ಭಕ್ತರು ಏನು ಮಾಡ್ತಾರೆ ಅಂದರೆ ಸದಾ ಯಾವಾಗಲೂ ಭಗವಂತನಿಗೆ ಕೃಷ್ಣ ಪ್ರಜ್ಞೆನಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಅಳವಡಿಸ್ಕೊಂಡು ಇಂದಿನ ಆಚಾರ್ಯಾಸು ವೈಷ್ಣವಾಸು ಯಾವ ಥರ ಭಕ್ತಿ ಸೇವೆ ಮಾಡಿದ್ರು ಆ ಥರ ಸೇವೆಯನ್ನೇ ಸಲ್ಲಿಸ್ಕೊಂಡೇ ಇರ್ತಾರೆ. ನಿಜವಾದ ಧ್ಯಾನ ಏನು ಅಂತ ಅಂದರೆ ಶ್ರೀನಿವಾಸಾಚಾರ್ಯ ಅಂತ ಒಬ್ಬರಿದ್ದರು. ಚೈತನ್ಯ ಚರಿತಾಮೃತದಲ್ಲಿ ನಾವು ಹೋದರೆ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವ್ರ ಬಗ್ಗೆ ಮಾತಾಡಿದ್ದಾರೆ, ಅವ್ರ ಬಗ್ಗೆ ಹೇಳಿದ್ದಾರೆ. ಶ್ರೀನಿವಾಸಾಚಾರ್ಯ ಅವರು ಒಂದು ಗೃಹಸ್ಥರು, ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ಅವರು ಒಂದಿನ ಏನು ಮಾಡ್ತಾರೆ, ಹಿಂಗೆ ಕೂತ್ಕೊಂಡಿರ್ತಾರೆ ಮನೆಯಲ್ಲಿ. ಕೂತ್ಕೊಂಡಿರುವಾಗ ಧ್ಯಾನ ಅವ್ರಿಗೆ ಹೆಂಗಿರ್ತಂದ್ರೆ ನಮ್ಮ ಥರ ಧ್ಯಾನ ಅಲ್ಲ. ನಾವಿಲ್ಲಿ ಕೇಳ್ತಾ ಇದ್ರೆ ನಮಗೆಲ್ಲೋ ಜ್ಞಾನ ಇರುತ್ತೆ. ಆ ಕಡೆ ಈ ಕಡೆ ನೋಡೋದು, ಈ ಕಡೆ ಆ ಕಡೆ ನೋಡೋದು, ಅಲ್ಲಿ ನೋಡೋದು, ಆ ಥರ ನಮಗೆ ಧ್ಯಾನ ಆ ಥರ. ಆದರೆ ಈ ಆಚಾರ್ಯ ಸಲ ಹೇಗೆ ಅಂದರೆ ಇವ್ರ ಧ್ಯಾನ ಹೆಂಗಿದೆ ಅಂದರೆ ಇವ್ರು ಧ್ಯಾನ ಮಾಡ್ಕೊಂಡು ಕೂತ್ಕೊಂಡಿದ್ದಂತೆ, ಅವ್ರು ಜಪ ಮಾಡ್ಕೊಂಡು ಕೂತ್ಕೊಂಡಿದ್ದಂತೆ. ಹೆಂಡತಿ ಬಂದು ಟೈಮ್ ನೋಡೋದಂತೆ, 2 ಗಂಟೆ ಆಗಿತ್ತಂತೆ. ಜಪ ಮಾಡ್ತಾನೆ ಅವರಂತೆ. 3 ಗಂಟೆ ಬಿಟ್ಟು ಮಾಡೋರೆ, ಅವಾಗಲೂ ಜಪ ಮಾಡ್ತಾನೆ ಅವ್ರೆ. 4 ಗಂಟೆ ಬಿಟ್ಟು ನೋಡಿ ಅವಾಗಲೂ ಜಪ ಮಾಡ್ತಾನೆ. ಬೆಳಗಿಂದ ಸಾಯಂಕಾಲವರೆಗೂ ಜಪ ಮಾಡ್ಕೊಂಡೇ ಇದ್ದಾರೆ. ಹೆಂಡತಿಗೆ ಭಯ ಬಂದ್ಬಿಡ್ತು, ನಿಜವಾಗಿ ಜೀವದಲ್ಲಿ ಇದ್ದಾರಾ, ಜೀವಮಾನ ಇದ್ದಾರಾ, ಇಲ್ಲ ಜೀವ ಬಿಟ್ಬಿಟ್ರ ಅಂತ ಭಯ ಬಂದ್ಬಿಡ್ತು. ಬೆಳಗ್ಗೆಯಿಂದ ಜಪ ಮಾಡ್ಕೊಂಡೆ ಅವ್ರೆ. ಎಂಥವ್ರಿಗೂ ಭಯ ಬರುತ್ತಲ್ಲ. ಎಲ್ಲರೂ ಬಂದು ಮನೆಯಲ್ಲಿ ಎಬ್ಬಿಸ್ತಾ ಇದ್ದಾರೆ. ಯಾರು ಏನು ಹಿಂಗೆ ಚುಚ್ಚಿದ್ರೇನೂ ಇಲ್ಲ, ಹಿಂದ್ಗಡೆ ತಟ್ಟಿದ್ರೇನೂ ಇಲ್ಲ, ಏನು ಮಾಡಿದ್ರೇನೂ ಇಲ್ಲ. ಜಪ ಮಾಡಿಕೊಂಡು ಧ್ಯಾನ ಮಾಡಿಕೊಂಡೇ ಇದ್ದಾರೆ. ಅಷ್ಟು ಶುದ್ಧವಾದ ಭಕ್ತಿನಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ. ನಮ್ಗೇನಂದ್ರೆ ಹಂಗಲ್ಲ. ನಮ್ಮ ಮನಸ್ಸು ಹೆಂಗಂದ್ರೆ ಚಂಚಲ. ನಮ್ಮದು ನೆಕ್ಸ್ಟ್ ಶ್ಲೋಕ ಬರುತ್ತೆ, ಚಂಚಲ ಮನ ಕೃಷ್ಣ ಅಂತ. ಯಾರನ್ನ ಕರೆದ್ರೆ ಅಲ್ಲ, ಸುಮ್ಮನೆ ಏನಾದರೂ ಒಂದು ಸೌಂಡ್ ಬಂದರೆ ಚಕ್ಕದಂಗೆ ನೋಡ್ತೀವಿ. ಅಷ್ಟು ಚಂಚಲ ನಮ್ಮ ಮನಸ್ಸು. ದೃಢತ್ವ ಇಲ್ಲ. ದೃಢವಾದ ಒಂದೇ ಮೇಲೆ ಗುರಿ ಇಲ್ಲ ನಮ್ಮದು. 1 ಪಾಯಿಂಟೆಡ್ ಅಟೆನ್ಷನ್ ಅಂತ ಹೇಳ್ತಾರೆ. ಯಾವುದ್ರ ಮೇಲೆ ಗುರಿ ಇರಬೇಕು ಅದ್ರ ಮೇಲೆ ಗುರಿ ಇಲ್ಲ ನಮ್ಮದು. ಏನೇನಾಗುತ್ತೋ ಅಲ್ಲೇನು ಮಾಡ್ತಾ ಇದ್ದಾರೋ, ಇಲ್ಲೇನು ಮಾಡ್ತಾ ಇದ್ದಾರೋ, ಇದೇ ನಮ್ಮ ಜ್ಞಾನ. ಆದರೆ ಶ್ರೀನಿವಾಸಾಚಾರ್ಯ ಇವ್ರನ್ನ ಈ ಧ್ಯಾನದಿಂದ ಹೆಂಗಪ್ಪ ಏನಪ್ಪ ಮಾಡೋದು, ಇವ್ರು ಎಲ್ಲಿದ್ದಾರೆ ಅಂತ ಕೂಡ ಗೊತ್ತಿಲ್ವಲ್ಲ. ಇವರು ಕೂತಿದ್ದಾರೆ, ಇವ್ರ ಮನಸ್ಸೆಲ್ಲ ಎಲ್ಲಿದೆ ಅಂತ ಗೊತ್ತಿಲ್ಲ, ಇವ್ರ ಚೈತನ್ಯ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತ ಏನು ಮಾಡಿದ್ರು, ಕೃಷ್ಣ ಅವರ ಶಿಷ್ಯರೊಬ್ರು ಇದ್ದಾರೆ, ಅವ್ರ ಶಿಷ್ಯರನ್ನ ಕರೆಸಿದ್ರು. ಅವ್ರ ಊರಿಗೆ ಹೋಗಿ ಬರೋಕ್ಕೆ 15 ದಿವಸ ಆಗುತ್ತೆ ಆ ಕಾಲದಲ್ಲಿ. ಅಂತಾದ ಅವರು ಸುಮ್ಮನೆ ಧ್ಯಾನ ಮಾಡ್ಕೊಂಡ್ರು. ಇವರು ಅವ್ರ ಶಿಷ್ಯರನ್ನ ಕರಿಬೇಕು ಅಂತ ಧ್ಯಾನ ಮಾಡ್ಕೊಂಡ್ರು ಅವ್ರ ಮನೆಯಲ್ಲಿ. ಅವ್ರ ಮನೆಯವರು ಅವ್ರು ಬಂದ್ಬಿಟ್ರು. ಅಲ್ಲಿ ಬಂದು ಮನೇಲಿ ಕೂತ್ಕೊಂಡ್ಬಿಟ್ರು ಅವರು. ಗುರುಮಾತ ಏನಾಯ್ತು ಅಂತ, ನೋಡಪ್ಪ ನಿಮ್ಮ ಗುರುಗಳು ಬೆಳಗ್ಗೆಯಿಂದ ಧ್ಯಾನ ಮಾಡ್ಕೊಂಡೇ ಅವರೇ, ಜಪ ಮಾಡ್ಕೊಂಡೇ ಅವರೇ, ಏನು ಸ್ವರ್ಣನೇ ಇಲ್ಲ. ಆ ಬೆಳಗ್ಗೆಯಿಂದ ನಾವು ಕೇಳ್ತಾ ಇದ್ರಿ, ಮಾತಾಡ್ತಾ ಇದ್ರಿ, ಯಾರು ಏನು ಸ್ಪಂದನೆ ಕೊಡ್ತಾ ಇಲ್ಲ. ಏನಾಯ್ತು, ನೀನು ಎಲ್ಲಿದ್ದಾರೆ ಅಂತ ನೋಡಪ್ಪ ಅಂತ ಕೇಳ್ತಾರೆ. ನೀವೇನು ಗುರುಮಾತ, ನೀವೇನು ಭಯ ಬೀಳಬೇಡಿ, ನಾನು ಎಲ್ಲಿದ್ದಾರೆ ಅಂತ ನಾನು ಕಂಡುಹಿಡಿತೀನಿ, ಅವ್ನು ಹೇಗೆ ಧ್ಯಾನದಿಂದ ಬರೋದು ಅಂತ ನನಗೆ ಗೊತ್ತು, ನನಗೆ ಬರ್ಸೋಕ್ಕೆ ಗೊತ್ತು ಅಂತ ಹೇಳ್ಬಿಟ್ಟು. ಅವ್ರ ಹೆಸರು ಏನೋ ಚೆನ್ನಾಗಿದೆ, ರಾಮಚಂದ್ರ ಕೃಷ್ಣದಾಸ್ ಅಂತ ಏನೋ ಹೆಸರು ಅವ್ರ ಹೆಸರು, ಅವ್ರ ಶಿಷ್ಯರ ಹೆಸರು. ಇವ್ರು ಧ್ಯಾನಕ್ಕೆ ಹೋಗ್ತಾರೆ. ಅವಾಗ ಇವ್ರು ಧ್ಯಾನಕ್ಕೆ ಹೋಗ್ಬಿಟ್ಟು ಇವರು ವಾಪಸ್ ಬರೋಲ್ಲ. ಇವ್ರು ಧ್ಯಾನ ಮಾಡಿಕೊಂಡು ಗುರುಗಳು ಎಲ್ಲಿದ್ದಾರೆ ಅಂತ ಕಂಡುಹಿಡಿಯಕ್ಕೆ ಹೋಗ್ತಾವ್ರೆ ಇವರು.
ನೋಡಿದ್ರೆ ಅವ್ರ ಗುರುಗಳು ಎಲ್ಲಿದ್ದಾರೆ ಅಂದರೆ ವೃಂದಾವನದಲ್ಲಿ ರಾಧಾಕೃಷ್ಣ ಡ್ಯಾನ್ಸ್ ಆಡ್ತಾ ಇರೋ ಜಾಗದಲ್ಲಿ ಆ ಜಾಗದಲ್ಲಿ ಏನೋ ಹುಡುಕ್ತಾ ಇದ್ದಾರೆ ಇವರು. ರಾಧಾಕೃಷ್ಣ ಗೋಪಿಯರೆಲ್ಲ ಡ್ಯಾನ್ಸ್ ಮಾಡ್ಬಿಟ್ಟು ಹೊಟ್ಟೋದ್ರು, ಲೀಲೆ ಮಾಡ್ಕೊಂಡು ಹೊಟ್ಟೋದ್ರು ಅವರು. ಅದು ಹೊಟ್ಟೋದ್ಮೇಲೆ ಏನೋ ಹುಡುಕ್ತಾ ಇದ್ದಾರೆ ಇವರಲ್ಲಿ. ಅವ್ರು ಹೋದ್ಮೇಲೆ ಏನು ಹುಡುಕ್ತಾ ಇದ್ದಾರೆ ಅಂತ ಆಮೇಲೆ ಇವರು ಶಿಷ್ಯರು ಹೋಗಿ ಕೇಳ್ತಾರೆ, ಗುರುಗಳೇ ಏನು ನೀವು ಇಲ್ಲಿ ಹುಡುಕ್ತಾ ಇದ್ದೀರಾ, ಏನು ಮಾಡ್ಬೇಕು ಹೇಳಿ, ಏನು ಸೇವೆ ಮಾಡ್ಬೇಕು ಹೇಳಿ ಅಂತ ಕೇಳ್ತಾರೆ. ಇಲ್ಲಪ್ಪ ನೆನ್ನೆ ಇಲ್ಲಿ ಲೀಲೆ ರಾಸಲೀಲೆ ನಡೀತು, ಆದರೆ ರಾಧಾರಾಣಿ ಇದು ಗೊಳಸು ಅದೇ ಗಜ್ಜೆ ಎಲ್ಲ ಬಿದೋಗ್ಬಿಟ್ಟಿದೆ, ಅದನ್ನು ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ ನನಗೆ, ಹುಡುಕಿ ಸಾಕಾಗೈತೆ ನನಗೆ, ನೀನು ಸ್ವಲ್ಪ ಹುಡುಕು ಅಂತ ಹೇಳ್ತಾರೆ ಶಿಷ್ಯನಿಗೆ. ಶಿಷ್ಯ ಏನು ಮಾಡ್ತಾನೆ, ಅವ್ರ ಜೊತೆ ಅವರು ಹುಡುಕ್ತಾರೆ. ಹುಡುಕ್ತಾ ಕಡೆಸಿಗೆ ಕೊನೆಗೆ ಇವ್ರಿಗೆ ಸಿಕ್ತು. ಈ ಶ್ರೀನಿವಾಸಾಚಾರ್ಯ ಯಾರು ಅಂದರೆ ಗೋಸ್ವಾಮಿಗಳಿಗೆ ಜೀವ ಗೋಸ್ವಾಮಿ ಅಂತವ್ರೆ, ಅವರ ಶಿಷ್ಯ ಇವರು. ಅವ್ರ ಶಿಷ್ಯ ಶ್ರೀನಿವಾಸಾಚಾರ್ಯ. ಶ್ರೀನಿವಾಸಾಚಾರ್ಯ ಶಿಷ್ಯ ಬಂದು ಇವರು ರಾಮಚಂದ್ರ ಕೃಷ್ಣದಾಸು ಇವರು. ಆಮೇಲೆ ಏನಾಯ್ತು ಅಂದರೆ ಇವ್ರಿಗೆ ಸಿಕ್ತು. ಇವ್ರು ತೊಗೊಂಡೋಗಿ ಸೀದಾ ರಾಧಾರಾಣಿ ಹತ್ರ ಹೋಗಿ ಇವ್ರು ಕೊಟ್ಟಿರ್ಬೋದು, ಆದರೆ ಗುರುಗಳನ್ನ ಇದು ಮಾಡ್ಕೋಬಾರ್ದು, ದ್ರೋಹ ಮಾಡಬಾರ್ದು. ಗುರುಗಳಿಗೆ ಆ ಹೆಸರು ಸಿಕ್ಕಲಿ, ನನಗೆ ಆ ಕೀರ್ತಿ ಸಿಕ್ಕದು ಬೇಡ ಅಂತ ಹೇಳ್ಬಿಟ್ಟು ಅವ್ರಿಗೆ ಕರುಣೆ ಸಿಕ್ಕಲಿ. ಎತ್ಕೊಂಡು ಹೋಗಿ ರಾಧಾರಾಣಿ ಹತ್ರ ಕೊಡ್ಬೋದಾಯ್ತು, ಇವ್ರು ಕೊಡಲಿಲ್ಲ. ಇವರೆಲ್ಲ ಯಾರು ಅಂದರೆ ಮಂಜರಿಗಳು, ಅಂದರೆ ಗೋಪಿಯರಿಗೆ ಸೇವೆ ಮಾಡೋರು. ಅಲ್ಲಿ ರಾಧಾರಾಣಿಗೆ ಅಷ್ಟಸಖಿಗಳವ್ರೆ. ಆ ಅಷ್ಟಸಖಿಗಳಿಗೆ ಎಷ್ಟೋ ಜನ ಅಸಿಸ್ಟೆಂಟ್ಸ್ ಅವರೇ, ಅವ್ರನ್ನೆಲ್ಲ ಮಂಜರಿಗಳು ಅಂತ ಹೇಳ್ತಾರೆ. ಈ ತುಳಸಿನಲ್ಲಿ ಮಂಜರಿ ಬರ್ತಲ್ಲ ಆ ಥರ ಮಂಜರಿ ಅಂತ ಹೆಸರಿಟ್ಟಿದೆ ಅವರಿಗೆ. ಆ ಮಂಜರಿಗಳು ಇವರೆಲ್ಲ ಒಂದೊಂದು ಮಂಜರಿ ಅಂಥದ್ದು ಸಾವಿರಾರು ಜನ ಅವರೇ ಅಲ್ಲಿ ವೃಂದಾವನದಲ್ಲಿ ರಾಧಾರಾಣಿಗೆ ಇದು ಮಾಡೋರು, ಗೋಲೋಕ ವೃಂದಾವನ ಸೇವೆ ಮಾಡೋರು. ಈ ಮಂಜರಿಗಳು 108 ಗೋಪಿಯರಿಗೆ ಸೇವೆ ಮಾಡ್ತಾರೆ. 108 ಗೋಪಿಯರಿಗೆ 8 ಜನ ಸಖಿರಿರ್ತಾರಲ್ಲ, ಲಲಿತಾ, ವಿಶಾಖ, ಇಂದ್ರ, ಇದು ತುಂಗರೂಪ ಅಂತ ಏನೇನೋ 8 ಹೆಸರು ಇದೆ. ಶ್ರೀ ವಿದ್ಯಾ ಅಂತ 8 ಹೆಸರು ಇದೆ. ಅದು ಮಾಯಾಪುರಲ್ಲಿ ಇದೆಯಲ್ಲ ಆ ಥರ ಎಲ್ಲೋ ಇದೆ ಫೋಟೋ ಅದು. ಆಗ ಈ ಥರ ಇವ್ರೇನು ಮಾಡ್ತಾರೆ, ಶ್ರೀನಿವಾಸಾಚಾರ್ಯ ಹತ್ರ ಹೋಗಿ ಕೊಡ್ತಾರೆ. ಶ್ರೀನಿವಾಸಾಚಾರ್ಯ ತೊಗೊಂಡೋಗಿ ರಾಧಾರಾಣಿಗೆ ಕೊಟ್ಟರೆ, ಆಗ ಯಾರಿದು ಎಲ್ಲಿ ಸಿಕ್ತು ನಿಮಗೆ, ಯಾರು ಕೊಟ್ಟರು ಅಂದರೆ ಈ ಥರ ಅವ್ರೇನು ಹೇಳ್ಕೊಂಡ, ನನಗೆ ಸಿಕ್ಕಿದ್ದು, ನಾನೇ ಹುಡುಕಿದ್ದು ಅಂತ ಏನಿಲ್ಲ, ನನ್ನ ಶಿಷ್ಯ ಎತ್ಕೊಟ್ಟ ಅಂತ ಅವ್ರಿಗೆ ಅವ್ರನ್ನ ಕರೀರಿ ಅಂತ ಹೇಳ್ತಾರೆ ರಾಧಾರಾಣಿ. ಅವ್ರನ್ನ ಕರೆದ್ಬಿಟ್ಟು ತನ್ನ ಬಾಯಲ್ಲಿ ನಾಲಿಗೆನಲ್ಲಿರೋ ತಾಂಬೂಲ ಇದೆಯಲ್ಲ ಅದನ್ನು ತಗೊಂಡು ಅವರು ಕೊಡ್ತಾರೆ. ಶ್ರೀಮತಿ ರಾಧಾರಾಣಿ, ಇಲ್ಲಿ ಗೋಲೋಕ ವೃಂದಾವನದಲ್ಲಿರೋ ರಾಧಾರಾಣಿ ಅವ್ರ ತಾಂಬೂಲ ಬಾಯಲ್ಲಿರೋ ಉತ್ತಿಷ್ಟನ ತಗೊಂಡು ಅವ್ರು ಕೊಡ್ತಾರೆ, ತಗೊಂಡೋಗಂತ ತಿಂತಾ ಇರೋದು. ಅಲ್ಲದೆ ಈ ವಿಲೇದಲ್ಲಿ ಅಲ್ಲ ಇಲ್ಲಿ. ಆಮೇಲೆ ಇದನ್ನು ತೊಗೊಂಡ್ಬಿಟ್ಟಿರ, ಈ ಅಡಿಕೆ ವಿಲೇದಲ್ಲಿ ತೊಗೊಂಡ್ಲೇಬಾರ್ದು, ಇದು ಡ್ರಗ್ಸ್ ಥರ ಇದು. ಅದು ಸೆಂಟೆಡ್, ಅದು ಸುಗಂಧ ದ್ರವ್ಯದಲ್ಲಿ ಮಾಡಿರೋದು, ಆಧ್ಯಾತ್ಮಿಕ ಲೋಕದ್ದು. ಅದನ್ನು ಕೊಟ್ಟು ಇವ್ರೇನು ಮಾಡ್ತಾರೆ, ಅದನ್ನು ತಗೊಂಡು ಅವ್ರ ಗುರುಗಳಿಗೂ ಕೊಟ್ಟು ಆಮೇಲೆ ಅವರು ವಾಪಸ್ ಬರ್ತಾರೆ ಮನೆ. ಆ ಧ್ಯಾನದಿಂದ ವಾಪಸ್ ಬಂದರೆ ಆವಾಗ ಎಲ್ಲರೂ ಎಲ್ಲ ಸೇರ್ಕೊಂಡ್ಬಿಡ್ತಾರೆ, ಜನರೆಲ್ಲ ಸೇರ್ಕೊಂಡ್ಬಿಡ್ತಾರೆ. ಭಕ್ತರೆಲ್ಲ ಪಕ್ಕದಲ್ಲಿ ಇರೋಲ್ಲ, ಸುತ್ತಮುತ್ತ ಎಲ್ಲ ಭಕ್ತರೇ ಇರೋದು, ವೈಷ್ಣವர்களே ಎಲ್ಲ ಮೃದಂಗ ಕರ್ತಾರೆಲ್ಲ ಎತ್ಕೊಂಡ್ಬಂದು ಒಂದೇ ಕೀರ್ತನೆ, ಹರಿಹರಾಯ ನಾಮ ಕೃಷ್ಣ ಯಾದವಾಯ ನಮಃ ಯಾದವಾಯ ಮಾಧವಾಯ ಕೇಶವ ಆಡ್ಕೊಂಡು ಸಂತೋಷವಾಗಿ ನೃತ್ಯ ಆಡ್ಕೊಂಡು ಆಮೇಲೆ ಎಲ್ಲರಿಗೂ ತುಂಬ ಖುಷಿ ಆಗ್ಬಿಡುತ್ತೆ. ಸೊ ಆವಾಗ ಹೇಳ್ತಾರೆ, ನೋಡಮ್ಮ ಈ ಥರ ನಮ್ಮ ಗುರುಗಳು ಆ ಕಡೆ ಅಲ್ಲಿ ಹೋಗಿದ್ರು, ನಾನು ಅಲ್ಲಿ ಹೋಗಿದ್ದೆ, ಈ ಥರ ಆಯಿತು. ಅಂದರೆ ಶುದ್ಧ ಭಕ್ತರ ಧ್ಯಾನ, ಅವರ ಶುದ್ಧ ನಾಮ ಈ ಥರ ಇರುತ್ತೆ ಅಂತ ಹೇಳೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇಷ್ಟು ಶುದ್ಧವಾಗಿರುತ್ತೆ ಅವ್ರ ಭಕ್ತಿ ಅನ್ನೋದು. ನಮ್ಮ ಥರ ಅಲ್ಲ, ಚಂಚಲ ಅಲ್ಲ. ನಾವು ಇಲ್ಲಿ ಇರ್ತೀರಿ, ಹೊರಗಡೆ ಹೋದ ತಕ್ಷಣ ತಿರ್ಗಾ ಮನೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಮನೆಯಲ್ಲಿ ಏನಾಗಿದೆ, ಇಲ್ಲೇನಾಗಿದೆ, ಅವನೆಷ್ಟು ಕೊಡಬೇಕು, ಇವನೆಷ್ಟು ಕೊಡಬೇಕು, ಅವನೇನು ಕೊಡಬೇಕು, ಅವನೇನು ಮಾಡ್ದ, ಇವನೇನು ಮಾಡ್ದ, ಅವನು ಹೊಟ್ಟೋದ, ಇವನು ಹೊಟ್ಟೋದ, ಇದೇ ನಮ್ಮ ಮನೆ ಮನಸ್ಸೆಲ್ಲ ಇದರಲ್ಲೇ ಇರುತ್ತೆ. ಆದರೆ ಶುದ್ಧ ಭಕ್ತರು ಹಂಗಲ್ಲ. ಯಾವ ಥರ ಸೇವೆ ಮಾಡೋಣ ಭಗವಂತನ, ಎಲ್ಲಿ ಯಾವ ಥರ ಸೇವೆ ಮಾಡಿದ್ರೆ ಭಗವಂತ ಸಂತೋಷ ಆಗ್ತಾನೆ, ಎಲ್ಲಿ ಹೋಗಿ ಭಗವಂತನ ಸಂದೇಶ ಕೊಡೋಣ, ಪ್ರಚಾರ ಎಲ್ಲಿ ಪ್ರಚಾರ ಮಾಡೋಣ. ಆ ಥರ ಇಡೀ ನಮ್ಮ ದಿನ ಎಲ್ಲ ಏನಾಗಬೇಕಂದ್ರೆ ಕಾಲನ ನಾವು ಭಗವಂತನ ಸೇವೆಯಲ್ಲಿ ನಿಯುಕ್ತರು ಮಾಡಿಕೊಂಡು ಆ ಭಗವಂತ ಯಾವ ಆತ್ಮ ನಮಗೆ ಸಿಗ್ತಾರೋ ಅವ್ರಿಗೆಲ್ಲ ನಾವು ಭಗವಂತನ ಬಗ್ಗೆ ಹೇಳ್ತಾ ಇರಬೇಕು. ಯಾರೇ ಬೇಕು, ಇದು ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ,
ಗೃಹೇ ತಾಕೋ ವನೆ ತಾಕೋ ಕೃಷ್ಣ ಉಪದೇಶ ಅಂತ ಹೇಳ್ತಾರೆ. ಗೃಹಸ್ಥನಾಗಲಿ ವಾನಪ್ರಸ್ಥನಾಗಲಿ ಯಾರನ್ನ ಸಿಕ್ಕಲಿ ನೀನು ಅವ್ರಿಗೆ ಉಪದೇಶ ಕೊಡ್ತಾ ಇರು, ಕೃಷ್ಣನ ಉಪದೇಶ ಕೊಡ್ತಾ ಇರು. ಸೊ ಅದೇ ಇಲ್ಲಿ ಈ ಶ್ಲೋಕದಲ್ಲಿ ಎಲ್ಲರೂ ನನ್ನ ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಫಾರ್ ಒನ್ ಹೂ ಸೀಸ್ ಮೀ ಎವ್ರಿವೇರ್ ಆ್ಯಂಡ್ ಸೀಸ್ ಎವ್ರಿಥಿಂಗ್ ಇನ್ ಮೀ, ಐ ಆಮ್ ನೆವರ್ ಲಾಸ್ಟ್ ನಾರ್ ಈಸಿ ಎವರ್ ಲಾಸ್ಟ್ ಟು ಮೀ. ಫಾರ್ ಒನ್ ಹೂ ಸೀಸ್ ಮೀ ಎವ್ರಿವೇರ್, ಪ್ರತಿಯೊಂದು ವಸ್ತುನಲ್ಲಿ, ಪ್ರತಿಯೊಂದು ಸ್ಥಳದಲ್ಲಿ, ಪ್ರತಿಯೊಂದು ಪ್ರದೇಶದಲ್ಲಿ, ಯಾವುದೇ ವಸ್ತು ಆಗಲಿ ಯಾವುದೇ ಪ್ರದೇಶ ಆಗಲಿ ನನ್ನ ಅದರಲ್ಲಿ ನೋಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಭಕ್ತ ಅನ್ನೋನು, ಶುದ್ಧ ಭಕ್ತನು ನನ್ನ ಅದರಲ್ಲಿ ನೋಡ್ತಾರೆ. ಸರಿ ಇದೆ ಅಂದರೆ ಈ ಟಿ ವಿ ಕ್ಯಾಬಿನೆಟ್ ಇದೆ, ಅಲ್ಲಿ ಭಗವಂತನ ನೋಡ್ತಾನೆ ಅವನು. ಯಾರು? ಶುದ್ಧ ಭಕ್ತನು. ಟೀಪಾಯಿನಲ್ಲಿ ಶುದ್ಧ ಭಕ್ತನ ನೋಡ್ತಾನೆ. ಓ, ಇದು ಭಗವಂತನಿಂದ ಬಂದಿರೋದು. ಭಗವಂತನ ಪಂಚಭೂತಗಳಿಲ್ಲ ಅಂದರೆ ಇದು ಬರೋಕ್ಕಾಗ್ತಾ ಇರಲಿಲ್ಲ. ಗಾಳಿ, ನೀರು, ಉಷ್ಣ ಇದೆಲ್ಲ ಇಲ್ಲದ್ರೆ ಇದೆಲ್ಲ ಹೆಂಗೆ ಬರುತ್ತೆ? ಬರೋಕ್ಕಾಗಲ್ಲ. ಮನೆ, ನಾವು ಕೂತ್ಕೊಂಡಿರೋ ಮನೆ, ಭೂಮಿ ಎಲ್ಲಿಂದ ಬರುತ್ತೆ? ಭಗವಂತನ ಅಂತರಂಗ ಶಕ್ತಿ, ರಾಧಾರಾಣಿ, ಲಕ್ಷ್ಮೀದೇವಿ, ಭೂದೇವಿ ಅವರಿಂದನೇ. ಪ್ರತಿಯೊಂದು ವಸ್ತುವಿನಲ್ಲಿ ನನ್ನ ನೋಡ್ಬೋದು, ನನ್ನ ನೋಡ್ತಾನೆ ಅವನು. ಯಾರೋ? ಶುದ್ಧವಾದ ಭಕ್ತನು. ಅದು ಇಲ್ದಿರ ಏನು ಮಾಡ್ತಾನೆ? ಅಂಡ್ ಸೀಸ್ ಎವ್ರಿಥಿಂಗ್ ಇನ್ ಮೀ. ಅದೇ ಭಗವಂತನ ನೋಡಿದ್ರೆ ಇಡೀ ಬ್ರಹ್ಮಾಂಡನೇ ಭಗವಂತನ ನೋಡ್ತಾನೆ. ಭಗವಂತನ ಒಂದು ಇದರಲ್ಲಿ ಮುಖ, ಆ ರೂಪದಲ್ಲಿ ಹೆಂಗೆ ಅರ್ಜುನ ವಿಶ್ವರೂಪ ನೋಡ್ದೋ ಅದೇ ಥರ ಶುದ್ಧ ಭಕ್ತನು ಕೃಷ್ಣನ್ ನೋಡಿದ ತಕ್ಷಣ ಅಲ್ಲಿ ಎಲ್ಲ ಇದೆ ಅಂತ ಗೊತ್ತಾಗ್ಬಿಡುತ್ತೆ ಅವನು. ಪ್ರತಿಯೊಂದು ಅಲ್ಲಿ ನೋಡ್ಬೋದು, ಬೇರೆ ಎಲ್ಲಿ ಹೋಗಂಗಿಲ್ಲ. ಕೃಷ್ಣನ ನೋಡ್ಬಿಟ್ರೆ ಎಲ್ಲ ಬ್ರಹ್ಮಾಂಡ ಲೋಕ ಕೃಷ್ಣದಲ್ಲಿದ್ದಾರೆ. ಯಶೋಧ ಮಾತಾಜಿ ಬ್ರಹ್ಮಾಂಡ ಘಾಟಲ್ಲಿ, ವೃಂದಾವನಲ್ಲಿ ಬ್ರಹ್ಮಾಂಡ ಘಾಟ ಅಂತ ಐತೆ. ಬಾಯಿ ಓಪನ್ ಮಾಡಿದ ತಕ್ಷಣ ಯಶೋಧ ಮಾತಾಜಿ ಇಡೀ ಬ್ರಹ್ಮಾಂಡನೆಲ್ಲ ನೋಡ್ಬಿಟ್ರು. ಇಡೀ ಬ್ರಹ್ಮಾಂಡನೇ ನೋಡ್ಬಿಟ್ರು. ಆ ಥರ ಶುದ್ಧ ಭಕ್ತರು ಏನು ಮಾಡ್ತಾನೆ? ಭಗವಂತ ನೋಡಿದ ತಕ್ಷಣ ವಿಶ್ವವನ್ನೇ ಅಲ್ಲಿ ನೋಡ್ತಾನೆ. ಇಡೀ ವಿಶ್ವವನ್ನೇ ಭಗವಂತನ ರೂಪದಲ್ಲಿ ನೋಡ್ತಾನೆ. ಅದೇ ಥರ ಭಗವಂತನ ಬೇರೆ ವಿಶ್ವದಲ್ಲಿ ಯಾವ್ಯಾವ ವಸ್ತು ಇದೆಯೋ, ಯಾವ್ಯಾವ ಪ್ರದೇಶ ಇದೆಯೋ, ಎಲ್ಲೆಲ್ಲಿ ಏನೇನಿದೆಯೋ ಎಲ್ಲದರಲ್ಲಿ ಭಗವಂತ ಬಂದು ಅಲ್ಲಿ ನೋಡ್ತಾನೆ. ಪ್ರತಿಯೊಂದರಲ್ಲಿ ಭಗವಂತ ಇದ್ದಾನೆ ಅಂತ ಅವ್ನಿಗೆ ಗೊತ್ತಾಗುತ್ತೆ. ಒಂದು ಹೂವು ತೊಗೊಂಡ್ರೆ ಭಗವಂತ ಅದ್ರಲ್ಲಿ ಇದ್ದಾನೆ. ಒಂದು ಮನೆ ನೋಡಿದ್ರೆ, ಒಂದು ಗೃಹ ನೋಡಿದ್ರೆ ಗೃಹದಲ್ಲಿ ಮನೆ ಇದೆ, ಭಗವಂತ ಇದ್ದಾನೆ. ನಡ್ಕೊಂಡು ಹೋಗುವಾಗ ಭೂಮಿ ಮೇಲೆ ನಾವು ನಡ್ಕೊಂಡು ಹೋಗುವಾಗ ಏನಾಗುತ್ತೆ? ಭೂಮಿ ಮೇಲೆ ನಡ್ಕೊಂಡು, ಭೂಮಿ ಯಾರ್ದು? ಭಗವಂತಂದು. ಆಕಾಶದಿಂದ ನಮ್ಗೇನು ಬರುತ್ತೆ? ಮಳೆ ಬರುತ್ತೆ. ಸೂರ್ಯ ನಮಗೆ ಇದು ಪ್ರಕಾಶ ಕೊಡ್ತಾರೆ. ಚಂದ್ರ ತಂಪು ಕೊಡ್ತಾರೆ. ಇದೆಲ್ಲದರಲ್ಲಿ ಭಗವಂತನ ನೋಡ್ತಾನೆ ಶುದ್ಧ ಭಕ್ತನು ಅಂತ ಹೇಳ್ತಾ ಇದ್ದಾರೆ. ಅದೇ ಇಲ್ಲಿ ಹೇಳ್ತಾ ಇರೋದು. ಸೊ ಅದು ಯಾರ ಕೈಯಲ್ಲಿ ನೋಡೋಕ್ಕಾಗುತ್ತೆ ಅಂದರೆ, ಕೃಷ್ಣ ಪ್ರಜ್ಞೆನಲ್ಲಿ ಯಾರು ಇದ್ದಾರೋ ಅವ್ರು ಮಾತ್ರನೇ ಇದು ಸಾಧ್ಯ. ಅವ್ರಿಗೆ ಕೃಷ್ಣ ಪ್ರಜ್ಞೆನ ಯಾರು ತಡೆ ಇಲ್ದಿರ ಆಚರಣೆ ಮಾಡ್ತಾನೋ ಅವನು ಈ ಥರ ನೋಡ್ಬೋದು ಅಂತ ಹೇಳ್ತಾ ಇದ್ದಾನೆ. ಸೊ such a person may appear to see all separate manifestations of the material nature, but in each and every instance he is consciousness of Krishna. ಸೊ ಅವನ ಪ್ರಜ್ಞೆ ಹೇಳಿದೆ ಅಂದರೆ ಎಲ್ಲ ಕಡೆ ಕೃಷ್ಣ ಪ್ರಜ್ಞೆಯಲ್ಲಿ ಹರಡ್ಬಿಡಿತ ಅವನು ಏನೇ ನೋಡಲಿ, ಏನು ಮಾತಾಡಲಿ, ಯಾರ ಹತ್ರ ಏನಾದರೂ ಅವನ ಪ್ರಶ್ನೆ ಕೇಳಲಿ, ಉತ್ತರ ಕೇಳಲಿ, ಮಾತಾಡಲಿ, ಬೇರೆಯವ್ರ ಹತ್ರ ಸೇವೆ ಮಾಡಲಿ, ಎಲ್ಲದರಲ್ಲಿ ಕೃಷ್ಣ ಪ್ರಜ್ಞೆನಲ್ಲೇ ಇರ್ತಾನೆ ಅವನು. ಬೇರೆ ಯಾವುದ್ರಲ್ಲಿ ಇರೋಲ್ಲ ಅವನು. ಸೊ ಕೃಷ್ಣ ಕಾನ್ಷಿಯಸ್ ಇಸ್ ದ ಡೆವಲಪ್ಮೆಂಟ್ ಆಫ್ ಲವ್. ಯಾವಾಗ ನಾವು ಕೃಷ್ಣ ಪ್ರಜ್ಞೆ ಮಾಡ್ತಿರೋ ಆವಾಗ ನಾವು ಭಗವಂತನ ಮೇಲೆ ಪ್ರೀತಿ ಬೆಳೆಸ್ಕೋಬೋದು ಅಂತ ಹೇಳ್ತಾರೆ. ಪ್ರೀತಿ ಬೆಳೆಸ್ಕೋಬೋದು. ಎ ಪೊಸಿಷನ್ ಟ್ರಾನ್ಸೆಂಡೆಂಟಲ್ ಈವನ್ ಟು ಮೆಟೀರಿಯಲ್ ಲಿಬರೇಷನ್. ಸೊ ಮುಕ್ತಿ ನಮಗೆ ಬೇಕು ಅಂದರೆ ಈ ಥರ ನಾವು ಭಗವಂತನ ಪ್ರೇಮೆಯನ್ನು ಯಾವಾಗ ಹೊಂದುತ್ತೀರೋ ಆವಾಗ ಮುಕ್ತಿ ಆಟೋಮೆಟಿಕಾಗಿ ನಮಗೆ ಬಂದ್ಬಿಡುತ್ತೆ. ಮುಕ್ತಿಗೋಸ್ಕರ ನಾವು ಪ್ರಯತ್ನ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ದ ಡಿವೋಟಿ ಬಿಕಮ್ಸ್ ಒನ್ ವಿತ್ ಕೃಷ್ಣ in the sense that Krishna becomes everything for the devotee and the devotee becomes fully loving Krishna. An intimate relationship between the Lord and the devotee then exists. In that stage the living entity can never be annihilated, nor is the personality of Godhead even out of the sight. ಇಂಥ ಯಾವಾಗ ಕೃಷ್ಣ ಪ್ರೇಮನ ಅವನು ಪಡಿತಾನೋ ಆವಾಗ ಯಾವಾಗಲೂ ಅವನು ಕೃಷ್ಣನ ಮರೆಯೋಕ್ಕೆ ಆಗಲ್ಲ. ಅವನು ಕೃಷ್ಣನೂ ಅವನು ಮರೆಯಲ್ಲ. ಭಕ್ತರು ಅವನ್ನ ಮರೆಯೋಕ್ಕಾಗಲ್ಲ, ಕೃಷ್ಣನೂ ಅವನು ಮರೆಯೋದೇ ಇಲ್ಲ. ಯಾವಾಗಲೂ ಅವನ್ನ ನೆನೆಸ್ಕೊಂಡೇ ಇರ್ತಾನೆ. ಈಗ ರಾಮಾಯಣದಲ್ಲಿ ರಾಮ ಯಾವಾಗಲೂ ಒಬ್ಬರು ನೆನೆಸ್ಕೊಂಡೇ ಇರ್ತಾರೆ. ಹನುಮಂತನ ಪವನ ಕುಮಾರ ಅಂತ ಹೆಸರು, ಇನ್ನೊಂದು ಹೆಸರು ಅವರಿಗೆ ಪವನ ಕುಮಾರ, ಪವನ ಪುತ್ರ. ಯಾವಾಗಲೂ ಆಂಜನೇಯನೇ ನೆನೆಸ್ಕೊಂಡಿರ್ತಾರೆ ಪ್ರತಿ ನಿತ್ಯ. ಅದೇ ಥರ ಹನುಮಾನು ರಾಮನ್ನೇ ನೆನೆಸ್ಕೊಂಡಿರ್ತಾರೆ. ಪ್ರತಿ ಸಲ ರಾಮನ್ನೇ ನೆನೆಸ್ಕೊಂಡಿರ್ತಾರೆ. ರಾಮ ಇಲ್ದಿರ ಅವ್ರಿಗೆ ಜೀವನನೇ ಇಲ್ಲ.
ಅದಕ್ಕೆ ನಾವು ದಾಸ್ಯ ಭಕ್ತಿ ಮಾಡಬೇಕು ಅಂತ ಹೇಳ್ತಾರೆ ಆಚಾರ್ಯ. ನಾವು ಸೇವಕನಾಗಿ ನಾವು ಭಕ್ತಿ ಸೇವೆ ಮಾಡಬೇಕು, ಅದೇ ನಮಗೆ ಅರ್ಹತೆ. ಬೇರೆ ಯಾವ ಅರ್ಹತೆನೂ ಇಲ್ಲ ಅಂತ ಹೇಳ್ತಾರೆ. ಬೇರೆ ಅರ್ಹತೆಗಳೆಲ್ಲ ಇದೆ, ಅದು ಆ ಅರ್ಹತೆಗಳನ್ನ ನಾವು ಹೋಗೋಕ್ಕಾಗಲ್ಲ, ನಮಗೆ ಇದಿಲ್ಲ, ಅದಕ್ಕೆ ಕ್ವಾಲಿಫಿಕೇಶನ್ ಇಲ್ಲ ನಮಗೆ, ಅಷ್ಟು ಶುದ್ಧ ಭಕ್ತಿ ನಮ್ಮ ಹತ್ರ ಇಲ್ಲ. ಅದಕ್ಕೆ ಏನು ಮಾಡ್ತಾನೆ, ರಾಮಾಯಣ ಎಲ್ಲಿ ನಡೀತಾ ಇದೆಯೋ ಅಲ್ಲೇನಾಗುತ್ತೆ ಅಂದರೆ ಹನುಮ ಇರ್ತಾನೆ. ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಅಂತ ಒಂದು ಹಾಡಿದೆ. ಎಲ್ಲಿ ಹನುಮನೋ ಅಲ್ಲಿ ರಾಮನೋ ಅಂತ ಹೇಳ್ತಾರೆ. ಸೊ ರಾಮ ಇರೋ ಸ್ಥಳದಲ್ಲೆಲ್ಲ ಹನುಮ ಇರ್ತಾನೆ, ಹನುಮ ಇರೋ ಸ್ಥಳದಲ್ಲ ರಾಮ. ಆ ಥರ ಪ್ರತಿ ಸ್ಥಳದಲ್ಲಿ ನಾವು ಹನುಮಂತನ ನೋಡ್ಬೋದು. ಸೊ ಹನುಮ ಅಂತ ಇದ್ದೆ ರಾಮಾಯಣ ನಡೀತಾ ಇದ್ರೆ ಹನುಮಂತ ಕೂತ್ಕೊಂಡು ಕೇಳ್ತಾ ಇದ್ದಂತೆ, ನಮ್ಮ ಕಣ್ಣು ಕಾಣಿಸಲ್ಲ, ಕೂತ್ಕೊಂಡು ಕೇಳ್ತಾ ಇದ್ದಾರಂತೆ ಹನುಮಂತನ. ಸೊ ಅದಕ್ಕೆ ಹನುಮಂತನ ರಾಮನ ಬಿಟ್ಟು ಒಂದು ಕ್ಷಣ ಇರೋಕ್ಕಾಗಲ್ಲಂತೆ. ಚೈತನ್ಯ ಚರಿತಾಮೃತಲ್ಲಿ ಇದೇ ಹನುಮಂತ ಏನು ಮಾಡಿದ್ರು ಅಂದರೆ, ಚೈತನ್ಯ ಮಹಾಪ್ರಭು ಬಂದರು ಕೃಷ್ಣ ಅವತಾರದಲ್ಲಿ, ಕೃಷ್ಣನ ಅವತಾರ ಬಂದು ಕೃಷ್ಣ ಚೈತನ್ಯ ಮಹಾಪ್ರಭು ಅವತಾರದಲ್ಲಿ ಬಂದರು. ಬಂದಮೇಲೆ ಏನು ಮಾಡಿದ್ರು ಅಂದರೆ, ಮುರಾರಿ ಗುಪ್ತಾ ಅಂತ ಹೆಸರಲ್ಲಿ ಬಂದರು. ಮುರಾರಿ ಗುಪ್ತಾ ಅವರು ಚೈತನ್ಯ ಚರಿತಾಮೃತ ಭಗವಂತನ ಬಗ್ಗೆ ಬರೆದಿದ್ದಾರೆ, ಒಂದು ಪುಸ್ತಕ ಬರೆದಿದ್ದಾರೆ. ಚೈತನ್ಯ ಭಾಗವತನೋ ಚೈತನ್ಯ ಯಾವುದೋ ಒಂದು ಬರೆದಿದ್ದಾರೆ. ಅದರಲ್ಲಿ ಅವ್ನು ಬಿಟ್ಬಿಡಿ ಮದಜ, ಏನೋ ಅವ್ರ ಹುಡುಗನೆಲ್ಲ ಕಂಟ್ರೋಲ್ ಮಾಡೋಕ್ಕಲ್ಲ, ನಾವು ಸ್ಟಾಪ್ ಮಾಡೋಕ್ಕೆ ಆಗಲ್ಲ ಅವನ್ನೆಲ್ಲ. ನಾವು ಏನೇ ಮಾಡಲಿ ಈ ವಯಸ್ಸಲ್ಲೇ ನಮ್ಮ ಮೊಮ್ಮಗನ ಹೇಳಿದ ಮಾತೆ ಕೇಳಲ್ಲ. ಹಿಂಗೆ ಟೇಬಲ್ನ ಹೊಡಿಬೇಡ ಅಂದರೆ ಹೊಡಿತಾನೆ. ಅದಕ್ಕೆ ನಾವು ಅವ್ರನ್ನೆಲ್ಲ ಏನು ಮಾಡೋಕ್ಕಾಗಲ್ಲ. ನೀವೇನು ಸಿಗ್ನಲ್ ಕೊಟ್ರೇನೋ ಅವ್ರು ಏನು ಮಾಡ್ತಾರೆ ಅದು ಮಾಡೇ ಮಾಡ್ತಾರೆ. ಅವ್ರು ಏನು ಮಾಡಬೇಕು ಅವ್ರು ಮಾಡೇ ಮಾಡ್ತಾರೆ. ಅವ್ರಿಗಾಗ ಅವ್ರ ಬುದ್ಧಿ ಬಂದು, ಆದರೆ ನಾವೇನು ಮಾಡಬೇಕು, ಬುದ್ಧಿ ಹೇಳ್ಕೊಡ್ತಾ ಇರಬೇಕು. ಇದು ತಪ್ಪು ಅಂತ ಹೇಳಬೇಕು, ಇದು ಸರಿ ಅಂತ ಹೇಳಬೇಕು. ಆವಾಗಲೇ ಅವ್ರಿಗೆ ಆವಾಗ ನಾವು ಕೇಳಲ್ಲ ಅವರು. ಆಮೇಲೆ ನಾವು ಬೇಡ ಅಂತ ಕೆಲಸ ಮಾಡಿರ್ತಾರಲ್ಲ, ಅವಾಗ ಬಿದ್ದಿರ್ತಾರೆ, ಕೆಳಗಡೆ ಬೀಳ್ತಾರಲ್ಲ, ಅವಾಗ ಪೆಟ್ಟು ಬಿದ್ದ ಮೇಲೆ ಹೌದು ಅಜ್ಜಿ ಹೇಳಿದ್ ಕರೆಕ್ಟು, ಆವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಅದಕ್ಕೆ ಅದೇ ಒಂದೊಂದೇ ನಾವು ಅದೆಲ್ಲ ಹೇಳ್ಕೊಳೋದು ಒಳ್ಳೇದು. ಕೈ ತೊಳ್ಕೋಬೇಕು, ಅಡುಗೆ ಮನೆ ಕೈ ತೊಳಿಬಾರದು, ಆಮೇಲೆ ಮನೆಯಿಂದ ಬಂದರೆ ಹೊರಗಡೆ ಬಂದರೆ ನಾವು ಕೈ ಕಾಲು ತೊಳ್ಕೊ, ಅದೆಲ್ಲ ನಾವು ಒಂದೊಂದು ಹೇಳ್ಕೊಡ್ತಾ ಇರಬೇಕು. ಅದೆಲ್ಲ ಒಳ್ಳೇದೇ ಅಲ್ಲ, ಅದೆಲ್ಲ ಒಳ್ಳೇದೇ, ಅದೆಲ್ಲ ಹೇಳಬೇಕು. ಯಾಕಂದರೆ ನಾವು ಮಕ್ಕಳಿಗೆ ಹೆಂಗೆ ಅಂದರೆ, ನಾವು ಯಾವ ಥರ ಅವ್ರಿಗೆ ಬುದ್ಧಿ ಕಲಿಸ್ತೀರೋ ಅದೇ ವಾತಾವರಣದಲ್ಲಿ ಅವ್ರು ಬೆಳೀತಾರೆ. ಅದೇ ವಾತಾವರಣದಲ್ಲಿ ಒಬ್ಬ ಡಿವೋಟಿ, ಒಬ್ಬ ಭಕ್ತಿ ಇದ್ದಾರೆ, ಅವ್ರಿಗೆ 2 ಗಂಡು ಮಕ್ಕಳು, ಎಲ್ಲ ದೊಡ್ಡವರು. ಆ ಗಂಡು ಮಕ್ಕಳಿಗೆ 3 ಮಕ್ಕಳು. ಇವಾಗ ದೊಡ್ಡವನು ಅವರು ಆತ್ಮ ತಾಯಿ ಗರ್ಭದಲ್ಲಿರುವಾಗ, ನಿಜವಾಗಿ ನಡೆದಿರೋದು ಇದು. ಆ ತಾಯಿ ಗರ್ಭದಲ್ಲಿರುವಾಗ ಗಂಡನೂ ತಾಯಿ ಇಬ್ರು, ಗಂಡನೂ ಹೆಂಡತಿ ಇಬ್ರಿಗೂ ಮಾನಸಿಕವಾಗಿ ಸರಿಯಾಗಿ ಇದಿಲ್ಲ, ಅಂದರೆ ಸಮಾಧಾನ ಇಲ್ಲ, ಏನೋ ಒಂದು ಸಮಸ್ಯೆ. ಅಂದರೆ ಭಕ್ತಿ ಸೇವೆನೂ ಮಾಡಿಲ್ಲ, ಇಬ್ಬರು ಭಕ್ತಿ ಸೇವೆ ಮಾಡಿಲ್ಲ. ಸರಿ, ಮಗು ಹುಟ್ಟಾಯಿತು, ಎಲ್ಲ ಸರೋಯ್ತು, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಅವನು ಆ ಮೊದಲನೇ ಮಗ ಕೃಷ್ಣ ಭಕ್ತಿ ಬರೋದಕ್ಕೆ ತುಂಬ ಕಷ್ಟ ಆಯಿತು, ತುಂಬ ಕಷ್ಟ ಆಯಿತು. ಕೃಷ್ಣ ಭಕ್ತಿಗೆ ಬರಲಿಲ್ಲ, ತುಂಬ ಇದು ಒಳ್ಳೆ ಹುಡುಗನೇ, ಒಳ್ಳೆ ಸೇವೆ ಮಾಡ್ತಾನೆ. ಅವನಿಗೆ 3 ಮಕ್ಕಳು. ಯಾರಿಗೆ? ಅವನ ಮಗನಿಗೆ 3 ಮಕ್ಕಳು ಆಯ್ತಾ. ಈ ಡಿವೋಟಿ ಇದಾರ, ಡಿವೋಟಿ ಮೊಮ್ಮಕ್ಕಳು 3 ಮಕ್ಕಳು, 3 ಗಂಡು ಮಕ್ಕಳೇ. ಒಬ್ಬನ ಅಶೋಕನ್ ಇವನ ಜೊತೆ, ನಮ್ಮ ಚೀಚು ಜೊತೆ ಅವನು ಒಬ್ಬನು ಎಲ್ಲ. ಆವಾಗ ಒಂದು 10 ವರ್ಷದ ಮುಂದೆ. ಈಗ 3 ದೊಡ್ಡ ಗಂಡು ಮಕ್ಕಳು, 3 ಗಂಡು ಮಕ್ಕಳು ಸುಮ್ಮನೆ ಬರ್ತಾರೆ ದೇವಸ್ಥಾನಕ್ಕೆ, ಆದರೆ ಏನು ಭಕ್ತಿ ಸೇವೆಯಲ್ಲಿ ಇಂಟ್ರೆಸ್ಟ್ ಇಲ್ಲ, ಫೋರ್ಸ್ ಆಗಿ ಬರ್ತಾರೆ ಅಷ್ಟೇ. ತಾತ ಹೇಳ್ತಾರೆ, ಅಪ್ಪ ಹೇಳ್ತಾರೆ ಅಂತ ಬರ್ತಾರೆ. ಅಪ್ಪ ಸ್ವಲ್ಪ ಇವಾಗ ಎಲ್ಲ ಜಪ ಮಾಡೋದು, ಭಕ್ತಿ ಸೇವೆ ಮಾಡೋದೆಲ್ಲ ಮಾಡ್ತಾ ಇದ್ದಾನೆ, ಬಟ್ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇಲ್ಲ. ಮೊದಲನೇ ಮೊಮ್ಮಕ್ಕಳು. ಆ ಮಗನು ಮೊಮ್ಮಕ್ಕಳಿಗೆ ಹೇಳೋ ಅಂತ ಹೇಳಿದ್ರೆ, ನಿನ್ನ ಮಕ್ಳಿಗೆ ಹೇಳಪ್ಪ ಸ್ವಲ್ಪ ಅಂದರೆ, ಎಷ್ಟು ಹೇಳಿದ್ರು ನಾನು ಕೇಳಲ್ಲ ಅವರು ಅಂತ ಹೇಳ್ತಾರೆ. ಸರಿ, ಸುಮ್ಮನೆ ಆಗ್ಬಿಡು. ತಾತನೂ ಸುಮ್ಮನೆ ಆಗ್ಬಿಟ್ಟು, ಅಪ್ಪನೂ ಸುಮ್ಮನೆ ಬರ್ತಾರೆ, ಏನೋ ಸೇವೆ ಮಾಡಿಬಿಟ್ಟು ಹೊರಟೋಗ್ತಾರೆ ಅಷ್ಟೇ. 2ನೇ ಮಗ, ಈ ಡಿವೋಟಿ 2ನೇ ಮಗ, ಅವ್ರಿಗೆ 3 ಹೆಣ್ಮಕ್ಳು. 2ನೇ ಮಗನಿಗೆ ಆ 2ನೇ ಮಗ ಬಂದು ಅವರು ಹೊಟ್ಟೆನಲ್ಲಿ ಇರುವಾಗ ಇವರು 24 hours ಚಾಂಟಿಂಗು, ಯಾವಾಗಲೂ ಜಪ ಮಾಡೋದು, ಯಾವಾಗಲೂ ಭಕ್ತಿ ಸೇವೆ ಮಾಡೋದು, ಪ್ರಚಾರ ಮಾಡೋದು, ಪುಸ್ತಕ ವಿತರಣೆ ಮಾಡೋದು, ಯಾವ ಭಕ್ತರು ಎಲ್ಲಿ ಕೇಳಿದ್ರು ಅಲ್ಲಿ ಹೋಗ್ಬಿಟ್ಟು ವೈಷ್ಣವ ಸೇವೆ ಮಾಡೋದು, ಆಮೇಲೆ ಪ್ರಸಾದ ವಿನಿಯೋಗ ಮಾಡೋದು.
ಭಾಗವತ ಓದೋದು, ಯಾವಾಗಲೂ ಭಗವದ್ಗೀತೆ ಓದೋದು, ಬೇರೆ ಮಾತುಗಳು ಮಾತಾಡ್ತಿಲ್ಲ. ಆ ಮಗು ಇರುವಾಗ ಇವರಿಬ್ರು ಆ ಥರ ಇದ್ರು, ಗಂಡ ಹೆಂಡ್ತಿರು. ಅವನು ಒಳ್ಳೆ ಭಕ್ತನಾಗ್ಬಿಟ್ಟ, ಒಳ್ಳೆ, ಅದೇ ಹೇಳ್ತೀನಿ, ಒಳ್ಳೆ ವಿದ್ಯೆನೂ ಕಲ್ತ್ಕೊಂಬಿಟ್ಟ, ಒಳ್ಳೆ ಭಕ್ತಿ ಸೇವೆನೂ ಕಲ್ತ್ಕೊಂಬಿಟ್ಟ. ಒಂದು ಲೆವೆಲ್ಗೆ ಅವನಿಗಿಂತ 100 ಟೈಮ್ಸ್ ಬೆಟರು. ಒಂದು ಲೆವೆಲ್ಗೆ ಇಬ್ಬರು ಅಣ್ಣ ತಮ್ಮದಿರು ಇಬ್ಬರು ಒಳ್ಳೆಯವರೇ. ಬಟ್ ಅವನು ಇವಾಗ ಅಣ್ಣನೂ ಸ್ವಲ್ಪ ಭಕ್ತಿ ಸೇವೆ ಎಲ್ಲ ಮಾಡ್ತಾನೆ, ತುಂಬ ಇಂಟ್ರೆಸ್ಟ್ ಆಗಿದೆ. ಮಕ್ಕಳಿಗೆ ಹೇಳಂದ್ರೆ ಹೇಳಲ್ಲ ಅಂತಾನೆ, ಹೇಳಿದ್ರೆ ಕೇಳಲ್ಲ ಅಂತಾನೆ. ಅದಕ್ಕೆ ಎಷ್ಟು ಸಲ ನಾನು ಹೇಳೋದು ನಮ್ಗೆ ಬೇಜಾರಾಗೋಯ್ತು ಅಂತ ಬಿಟ್ಬಿಟ್ಟಿದ್ದಾನೆ. ಆದರೆ ಇವನು ಎರಡನೇ ಮಗ 3 ಹೆಣ್ಮಕ್ಳಿಗೂ ಒಳ್ಳೆ ಬುದ್ಧಿ ಕಲಿಸಿದ್ದಾನೆ. ಭಕ್ತಿ ಸೇವೆಯಲ್ಲಿ ಏಕಾದಶಿ ಫಾಲೋ ಮಾಡಬೇಕು, ಪ್ರಸಾದನೆ ತಗೋಬೇಕು, ಮತ್ತು ಜಪ ಮಾಡಬೇಕು, ಜಪ ಮಾಡ್ಬಿಟ್ಟು ಆಮೇಲೆ ಸ್ಕೂಲ್ಗೆ ಹೋಗಬೇಕು, ಆಮೇಲೆ ಏಕಾದಶಿ ವ್ರತ ಫಾಲೋ ಮಾಡಬೇಕು. ಅದಾದಮೇಲೆ ದೇವಸ್ಥಾನ ಡೈಲಿ ಬಂದು ನಮಸ್ಕಾರ ಹಾಕ್ಬಿಟ್ಟು ಕೃಷ್ಣ ಕಥೆ ಕೇಳಬೇಕು. ಇವರೆಲ್ಲರೂ ಮಾಡ್ತಾ ಇದ್ದಾರೆ. ಎರಡನೇ ಮಗನೂ ಮಾಡ್ತಾ ಇದ್ದಾನೆ, ಅವನ ಹೆಂಡ್ತಿನೂ ಮಾಡ್ತಾ ಇದ್ದಾನೆ. ಹೆಂಡ್ತಿ ಬೇರೆ ಊರು, ಅವಳು ಇದಾಗ್ಬಿಟ್ಲು, ಅವರು ಭಕ್ತರಾಗ್ಬಿಟ್ರು. ಹೆಂಡ್ತಿ ಅವ್ರ ಅಪ್ಪನೂ ಭಕ್ತರಾಗ್ಬಿಟ್ರು, ಹೆಂಡ್ತಿ ಅವ್ರ ಅಮ್ಮನೂ ಭಕ್ತರಾಗ್ಬಿಟ್ರು, ಅವ್ರ ಮಕ್ಕಳು ಭಕ್ತರಾಗ್ಬಿಟ್ರು. 3 ಚಿಕ್ಕ ಮಕ್ಕಳೇ, ಎಲ್ಲ 5ನೇ 6ನೇ ಕ್ಲಾಸು 3ನೇ ಕ್ಲಾಸು ಇವರು ಮಕ್ಕಳು. ಯಾಕಂದರೆ ಗರ್ಭದಲ್ಲಿ ಆ ಮಗು ಇರುವಾಗ ಚೆನ್ನಾಗಿ ಒಳ್ಳೆ ಭಕ್ತಿ, ಶುದ್ಧವಾದ ಭಕ್ತಿ ಸೇವೆ, ಪವಿತ್ರವಾದ ಭಕ್ತಿ ಸೇವೆ, ವೈಷ್ಣವರ ಸೇವೆ, ತಪಸ್ಯ, ಏಕಾದಶಿ ವ್ರತ ಇದೆಲ್ಲ ಮಾಡ್ಕೊಂಡಿದ್ದಕ್ಕೆ ಫಲಿತಾಂಶ ಏನು ಅಂದರೆ ಹೇಳಿದ ಮಾತು ಕೇಳ್ತಾರೆ ಮಕ್ಕಳು. ಯಾಕಂದರೆ ಬೀಜದಲ್ಲೇ ಇದೆ, ಬೀಜದಲ್ಲಿ ಭಕ್ತಿ ಸೇವೆ ಚೆನ್ನಾಗಿ ನಟ್ಬಿಟ್ಟಿದ್ದಾರೆ. ಅದಕ್ಕೆ ಏನೋ ತುಂಬ ಉತ್ತಮವಾದ ಭಕ್ತಿ ಮಾಡ್ತಾ ಇದ್ರೂ ಭಕ್ತರಾಗಿದ್ದಾರೆ, ಸೇವೆ ಮಾಡ್ತಾರೆ, ಒಳ್ಳೆ ಚಾನ್ಸು. ನಾನು ಸ್ಕೂಲ್ಗೆ ಹೋಗ್ತಾ ಇರೋದಕ್ಕೆ ಕೇಳ್ತಾರೆ, ಪ್ರಭು என்ன ಪ್ರಭು நீங்கள் ಸ್ಕೂಲ್ಗೆ ಬರ್ದಿಲ್ಲ, ಎತ್ತರ ನಾಳ ಆಯ್ತು ಹಂಗ ಪ್ರಭು ಸ್ಕೂಲ್ಗೆ ಅಂತ ಆ ಮಗು ಕೇಳುತ್ತೆ, ಆ ಚಿಕ್ಕ ಹುಡುಗಿ ಕೇಳ್ತಾರೆ. ಆಯ್ತು ಇನಿಮೆ ವರ ಇದು. ಇನ್ನೊಂದು ಸ್ಕೂಲ್ನಲ್ಲಿ ತಮಿಳ್ನಾಡು ಸ್ಕೂಲೆಲ್ಲ ಸ್ವಲ್ಪ ಜಾಸ್ತಿ ಪ್ರಚಾರ ಮಾಡೋಕ್ಕಾಗಲ್ಲ, ಗೌರ್ಮೆಂಟ್ ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾರೆ, ಅದಕ್ಕೆ ಸ್ವಲ್ಪ ಸ್ಟಾಪ್ ಮಾಡ್ತಾರೆ ಅಲ್ಲಿ. ಯಾಕಂದರೆ ಸ್ಕೂಲ್ಗೆ ಪ್ರಾಬ್ಲಮ್ ಆಗ್ಬಿಡ್ತಾರೆ ಅವರು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮಕ್ಕಳಿಗೆ ನಾವು ಯಾವ ಥರ ನಾವು ಬೆಳೆಸ್ತಿರೋ ಅದೇ ವಾತಾವರಣ ಅವ್ರು ಬೆಳೀತಾರೆ. ಅದಕ್ಕೆ ನಾವು ನಮ್ಮ ವಾಲಂಟ್ರಿಯಾಗಿ ಅಂದರೆ ಸ್ವತಃವಾಗಿ ನಮಗೆ ಬರಬೇಕು. ನಾನು ಭಕ್ತಿ ಸೇವೆ, ನಾನು ಭಕ್ತನಾಗಬೇಕು, ನಾನು ಭಗವಂತ ಹತ್ರ ಹೋಗಬೇಕು, ಭಗವಂತನ ಪ್ರೇಮನ ಪಡಿಬೇಕು ಅಂತ ನಮಗೆ ಬಂದರೆ ಏನಾಗುತ್ತೆ, ಅದೇ ಇದಿದೆಯಲ್ಲ ಆ ಪ್ರಜ್ಞೆ ಇದೆಯಲ್ಲ ಅದು ಅವ್ರಿಗೋಗಿ ಪಾಸ್ ಆಗುತ್ತೆ. ಅದಕ್ಕೆ ಈಗ ಅಡುಗೆ ಮಾಡುವಾಗ ನಾಮಜಪ ಮಾಡಿಕೊಂಡು, ಕೀರ್ತನೆ ಮಾಡಿಕೊಂಡು, ಆಮೇಲೆ ಭಗವಂತನ ಬಗ್ಗೆ ಲೀಲೆಗಳ ಬಗ್ಗೆ ಕೇಳಿಕೊಂಡು ಅದು ಸ್ಮರಣೆ ಮಾಡಿಕೊಂಡು ಮಾಡಿದ್ರೆ ನಮ್ಮ ಚೈತನ್ಯ ಹೋಗಿ ಅದ್ರ ಕೂತ್ಕೊಳುತ್ತೆ, ಅನ್ನದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಅದನ್ನು ತಿಂದು ಅವ್ರಿಗೆ ಏನಾಗುತ್ತೆ, ಭಕ್ತರಾಗ್ತಾರೆ. ಇದಕ್ಕೆ ಪ್ರಸಾದ ಕೊಡು ಅಂತ ಹೇಳೋದು ಪ್ರಭುಪಾದ ಹೇಳೋದು. ಅದಕ್ಕೆ ಎಲ್ಲರಿಗೂ ಪ್ರಸಾದ ಕೊಡಿ. ಒಂದು ದೇವಸ್ಥಾನ ಅಂತ ಇದ್ದರೆ 5-10 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಯಾರು ಹೊಟ್ಟೆ ಹಸುಕೊಂಡಿರ್ಬಾರ್ದು, ಅವ್ರಿಗೋಗಿ ಪ್ರಸಾದ ಕೊಡಿ. ಪ್ರಸಾದ ವೇಸ್ಟ್ ಆದರೂ ಪರವಾಗಿಲ್ಲ, ಜಾಸ್ತಿ ಮಾಡಿ, ಪ್ರಭುಪಾದ ಹತ್ರ ಹೇಳಿ. ಸೊ ನಮ್ಮದ ಕೃಷ್ಣ ಪ್ರಜ್ಞೆಯನ್ನು ಯಾರು ಆಚರಣೆ ಮಾಡ್ತಾರೋ ಅವರು ಪ್ರತಿಯೊಂದು ಆತ್ಮನೂ ಕೃಷ್ಣನ ಥರ ನೋಡ್ತಾರೆ. ಕೃಷ್ಣ ಇದ್ದಾನೆ ಇದರಲ್ಲಿ. ಈಗ ಕಪ್ಪುಗೊಬ್ಬರು ಇದ್ದಾನೆ ಸೌತ್ ಆಫ್ರಿಕಾನಲ್ಲಿ, ಎಲ್ಲ ಕಪ್ಪಗಿರೋದು ಅವರೆಲ್ಲ. ಅಲ್ಲಿ ಪ್ರಭುಪಾದೊಳಗೆ ಪ್ರಚಾರ ಮಾಡಿದ್ದಾರೆ, ಕಪ್ಪಗಿದಾರಪ್ಪ ಇವರು, ಶುದ್ಧ ಕೊಳಕರು ಇವರು, ಸ್ನಾನನೇ ಮಾಡೋ ಅದೆಲ್ಲ ನೋಡಲಿಲ್ಲ ಅವರು. ಅವನು ಭಗವಂತನ ಅಂಶ ಅಂತ ನೋಡಿದ್ರು. ಇವನು ಕಪ್ಪಗಿದ್ದಾನೆ, ಸೌತ್ ಆಫ್ರಿಕಾನು ಅಂತ ನೋಡಿಲ್ಲ. ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾವನ್ನ ಕಾಲ ಕಲಿತೀರಿ, ಅದು ಆ ಮಾತು ಈ ಮಾತು ಮಾತಾಡ್ಕೊಂಡು ಅವರ ಬರೀ ಕೀರ್ತನೆ, ಯಾವಾಗಲೂ ಬರೀ ಕೀರ್ತನೆ ಮಾಡ್ಕೊಂಡು, ಯಾವಾಗಲೂ ಕೀರ್ತನೆ ಮಾಡ್ಕೊಂಡು ಹೋದ್ಕೊಂಡು ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಆ ಥರ ಅವ್ರನ್ನ ಪ್ರಭುಪಾದ ಅಲ್ಲೆಲ್ಲ ಹೋಗಿ ಪ್ರಚಾರ ಮಾಡಿದ್ರು. ಸೌತ್ ಆಫ್ರಿಕಾನ ಎಲ್ಲ ಕಡೆ, ಎಲ್ಲ ಆಫ್ರಿಕನ್ ಕಂಟ್ರಿ ಎಲ್ಲೆಲ್ಲಿದೆ ಎಲ್ಲ ಕಡೆ ಅಲ್ಲಿ ಭಕ್ತಿ ತೀರ್ಥ ಸ್ವಾಮಿ ಮಹಾರಾಜ ಅಂತ ಒಬ್ರು ಇದ್ರು. ಈಗಿಲ್ಲ, ಅವರು ಭಗವಂತನ ರಾಜ್ಯಕ್ಕೆ ಸೇರ್ಕೊಂಡ್ಬಿಟ್ರು. ಅವ್ರನ್ನ ಅಲ್ಲಿ ಭಕ್ತರು ಮಾಡಿ ಅವ್ರು ಚೆನ್ನಾಗಿ ಪ್ರಚಾರ ಮಾಡ್ಕೊಂಡ್ಬಂದ್ರು. ಅದಕ್ಕೆ ಅವರೆಲ್ಲ ಭಕ್ತರಾಗಿ ಇವಾಗ ಎಲ್ಲ ಕಡೆನೂ ಇದಿದೆ. ಕೆನ್ಯಾ, ಆಮೇಲೆ ಯುಗಾಂಡ, ಎಲ್ಲ ಇದರಲ್ಲಿ. ಯುಗಾಂಡ ಅನ್ನೋ ಜಾಗದಲ್ಲಿ ಕುಡಿಯೋಕ್ಕೆ ಕೂಡ ನೀರಿಲ್ಲ ಪಾಪ, ಅಂತ ಮೋಸವಾದ ದೇಶ ಅದು. ಇದು ಚರಂಡಿಲಿ ನೀರಿರುತ್ತೆ ನೋಡಿ, ಆ ನೀರು ಎತ್ಕೊಂಡು ಕುಡಿತಾರೆ ಪಾಪ. 1 ಹೊತ್ತು ದಿನ ಕೂಡ ಇಲ್ಲ ಅವ್ರಿಗೆ. ಅಂತ ಮೋಸವಾದ ಅಂಥ ಜಾಗದಲ್ಲೆಲ್ಲ ಹೋಗಿ ಪ್ರಸಾದ ಕೊಟ್ಟಿದ್ದಾರೆ ಪ್ರಭುಪಾದ. ಇವಾಗಲೂ ನಮ್ಮ ಡಿವೋಟೀಸ್ ಎಲ್ಲ ಕೊಡ್ತಾ ಇದ್ದಾರೆ. ಇಸ್ಕಾನ್ ಪ್ರೊದ್ದಟೂರ್ ಅಂತ ಒಂದೈತೆ ಆಂಧ್ರನಲ್ಲಿ. ಹೀಗೆ ಅಲ್ಲಿ 1 ಲಕ್ಷ ಜನಕ್ಕೆ ಸಂಕ್ರಾಂತಿಗೆ ಪ್ರಸಾದ ಕೊಡ್ತಾರೆ. 1 ಲಕ್ಷ ಜನಕ್ಕೆ ಕೊಡ್ತಾ ಇದ್ದಾರೆ.
ಈ ಥರ ಎಲ್ಲ ಕಡೆನೂ ಅವತರ ಭಕ್ತಿ ಎಲ್ಲ ಇದರಲ್ಲಿ ಭಗವಂತನ ನೋಡ್ಬೇಕು ನಾವು. ಇವನು ಅಂಥವನು, ಇವನು ಇಂಥವನು, ಅವಳಿಂಥವಳು, ಇವನಿಂಥವನು, ಅವನಿಂಥವನು ಅಂತ ನಾವು ನೋಡಿದ್ರೆ ನಾವು ಭಕ್ತರೇ ಅಲ್ಲ. ಎಲ್ಲದರಲ್ಲಿ ಅವನು ಇದು ನೋಡಬೇಕು, ಭಗವಂತನ ಸ್ವರೂಪವಾಗಿ ನೋಡ್ಬೇಕು ಅವನು. ವಿದ್ಯಾ ವಿನಯೇ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಸುನಿಚೈವ ಸ್ವಪಾಕೇಚ ಪಂಡಿತ ಸಮದರ್ಶಿನ. ಆ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ, ಪಂಡಿತನಾಗಿ ಇರೋ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಒಂದು ಬ್ರಾಹ್ಮಣ ಹೃದಯದಲ್ಲಿ ಪರಮಾತ್ಮನ ನೋಡ್ತಾನೆ, ಅದೇ ಥರ ಒಂದು ಆನೆ ಹೃದಯದಲ್ಲಿ ಪರಮಾತ್ಮನ ನೋಡ್ತಾನೆ, ಒಂದು ಚಂಡಾನ ಹೃದಯದಲ್ಲಿ ಪರಮಾತ್ಮನ ನೋಡ್ತಾನೆ, ಒಂದು ನಾಯಿ ಹೃದಯದಲ್ಲಿ ಪರಮಾತ್ಮನ ನೋಡ್ತಾನೆ. ಎಲ್ಲ ಹೃದಯದಲ್ಲಿ ಪರಮಾತ್ಮ ಇದ್ದಾರೆ. ಅದಕ್ಕೆ ಅವನ್ನ ಪರಮಾತ್ಮನ ಅಂಶ ಅಂತ ನೋಡ್ತಾರೆ ಹೊತ್ತು ಇವನು ನಾಯಿ, ಇವನು ಆನೆ, ಅವನು ಚಂಡಾನ ಅಂತ ನೋಡೋಲ್ಲ. ಸೊ ಅದಕ್ಕೆ ಎಲ್ಲ ವಸ್ತುನಲ್ಲಿ, ಎಲ್ಲ ಮನುಷ್ಯರಲ್ಲಿ, ಎಲ್ಲ ಜೀವಿಗಳಲ್ಲಿ, ಎಲ್ಲ ಜೀವರಾಶಿಗಳಲ್ಲಿ ಭಕ್ತ ಏನು ಮಾಡ್ತಾನೆ, ಪರಮಾತ್ಮನವಾಗಿ ನೋಡ್ತಾನೆ, ಅವನು ಭಗವಂತನ ಅಂಶನಾಗಿ ನೋಡ್ತಾನೆ. ಅದೇ ಥರ ಭಗವಂತನೂ ಅಷ್ಟೇ, ಯಾವಾಗಲೂ ಅವ್ರ ಭಗವಂತನ ಇದರಲ್ಲಿ ಭಗವಂತನ ನೋಡುವಾಗ ಎಲ್ಲರೂ ಅವನ ರೂಪದಲ್ಲಿದ್ದಾರೆ, ಅವ್ರು ಭಗವಂತನ ನೋಡುವಾಗ ಎಲ್ಲರೂ ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬರನ್ನೂ ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದೇ ಈ ಶ್ಲೋಕ ಹೇಳ್ತಾ ಇದ್ದಾರೆ. ಸೊ ಉತ್ತಮವಾದ ಯೋಗಿ ಯಾರು ಅಂತ ಇಲ್ಲಿ 31ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಒಂದು ಯೋಗಿ ಏನು ಮಾಡ್ತಾನೆ ಅಂದರೆ, ಪ್ರಾಕ್ಟೀಸಿಂಗ್ ಮೆಡಿಟೇಷನ್ ಆನ್ ದ ಸೂಪರ್ ಸೋಲ್, ಸಿ ವಿದಿನ್ ಹಿಮ್ಸೆಲ್ಫ್ ದ ಪ್ಲೇನರಿ ಪೋರ್ಷನ್ ಆಫ್ ಕೃಷ್ಣ ಆಸ್ ವಿಷ್ಣು ವಿತ್ 4 hands holding conch shell, wheel, club and lotus. The yogi should know that Vishnu is not different from Krishna. Krishna is the form of super soul, is situated in everyone's heart. ಸೊ ಇಲ್ಲಿ ಹೇಳ್ತಾರೆ, ಭಗವಾನ್ ಇಲ್ಲಿ ನಮ್ಮ ಹೃದಯದಲ್ಲಿರೋ ಪರಮಾತ್ಮನಿಗೂ ಆ ಕೃಷ್ಣನಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಕೃಷ್ಣನ ಅವತಾರನೇ ಅವರು. ಕೃಷ್ಣ ಏನು ಮಾಡ್ತಾರೆ, ವಿಸ್ತರಣೆ ಮಾಡ್ಕೊತಾರೆ, ಅವ್ರ ಶಕ್ತಿನ ವಿಸ್ತರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಲರಾಮ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ ಅಂತ ವಿಸ್ತರಣೆ ಮಾಡ್ಕೊತಾರೆ. ಅವ್ರೇನು ಮಾಡ್ತಾರೆ, ನಾರಾಯಣನಾಗಿ ವಿಸ್ತರಣೆ ಮಾಡ್ಕೊತಾರೆ. ನಾರಾಯಣ ಏನು ಮಾಡ್ತಾನೆ, ಮತ್ತೆ ಈ ಚತುರ್ವ್ಯೂಹದನ್ನು ವಿಸ್ತರಣೆ ಮಾಡಿಕೊಂಡು ಮಹಾವಿಷ್ಣುನ ಸೃಷ್ಟಿ ಮಾಡ್ತಾರೆ. ಕರ್ಣೋದಾಕ್ಷ ವಿಷ್ಣು, ಗರ್ಭೋದಾಕ್ಷ ವಿಷ್ಣು, ಚಿರೋದಾಕ್ಷ ವಿಷ್ಣು. ಆ ಚಿರೋದಾಕ್ಷ ವಿಷ್ಣುನೇ ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿರೋದು. ಆ ಗರ್ಭೋದಾಕ್ಷ ವಿಷ್ಣು ನಾಭಿಯಿಂದನೇ ಬ್ರಹ್ಮ ಬರೋದು. ಬ್ರಹ್ಮ ತಾಮರದ ಹೂ ಮೇಲೆ ಕೂತ್ಕೊಂಡು ಬ್ರಹ್ಮ ಬರ್ತಾರೆ. ಅದಕ್ಕೆ ಅವ್ರಿಗೆ ಕಮಲಹಾಸನ ಅಂತ ಹೆಸರು. ಸೊ ಈ ಥರ ನಿಜವಾದ ಯೋಗಿ ಏನು ಮಾಡ್ತಾನೆ, ಪರಮಾತ್ಮನ ಯಾವಾಗಲೂ ಧ್ಯಾನ ಮಾಡ್ಕೊಂಡಿರ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಮ್ಮ ಎಲ್ಲ ಜೀವರಾಶಿಗಳಿರೋ ಪರಮಾತ್ಮನಿಗೂ ಆ ಕೃಷ್ಣನಿಗೂ ಏನು ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಒಂದೇ ಅಂತ ಪ್ರಭುಪಾದಲ್ಲಿ ಹೇಳ್ತಾರೆ. ಸೂಪರ್ ಪ್ರೆಸೆಂಟ್ ಇನ್ ಯುವರ್ ಹಾರ್ಟ್ಸ್ ಆರ್ ಆಫ್ ಲಿವಿಂಗ್ ಎಂಟಿಟೀಸ್. ದೇರ್ ಇಸ್ ನೋ ಡಿಫರೆನ್ಸ್, ನಾರ್ ಈಸ್ ದೇರ್ ಎನಿ ಡಿಫರೆನ್ಸ್ ಬಿಟ್ವೀನ್ ಕೃಷ್ಣ ಕಾನ್ಷಿಯಸ್ ಪರ್ಸನ್ ಆಲ್ವೇಸ್ ಎಂಗೇಜ್ ಇನ್ ಟ್ರಾನ್ಸೆಂಡೆಂಟಲ್ ಲವಿಂಗ್ ಸರ್ವಿಸ್ ಆಫ್ ಕೃಷ್ಣ ಅಂಡ್ ದಿ ಪರ್ಫೆಕ್ಟ್ ಯೋಗಿ ಎಂಗೇಜ್ ಇನ್ ಮೆಡಿಟೇಷನ್. ಅದೇ ಥರ ಕೃಷ್ಣ ಭಕ್ತರಿಗೂ ಒಂದು ಯೋಗಿ ಬಂದು ಈ ಪರಮಾತ್ಮನ ಮೇಲೆ ಧ್ಯಾನ ಮಾಡ್ಕೊಂಡಿರ್ತಾನಲ್ಲ, ಅವ್ರಿಗೂ ಇವ್ರಿಗೂ ಕೂಡ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾ ಇದ್ದಾರೆ. The yogi in Krishna consciousness, even though he may be engaged in various activities, while in material existence, remains always situated in Krishna. So Bhakti Rasamrita Sindar Rupa Goswami ಏನು ಹೇಳ್ತಾರೆ ಅಂದರೆ, a devotee of the Lord always acting in Krishna consciousness is automatically liberated. ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಗೊಂಡಿರ್ತಾರೋ ಅವರು ಆಟೋಮ್ಯಾಟಿಕ್ ಆಗಿ ಅವರೇನಾಗ್ತಾರೆ, ಮುಕ್ತಿ ಹೊಂದ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಾರದ ಪಂಚರಾತ್ರ ವಿಧಿನೂ ಅದೇ ಹೇಳ್ತಾ ಇದ್ದಾರೆ. By concentrating one's attention on the transcendental form of Krishna, who is all pervading and beyond time and space, one becomes absorbed in thinking of Krishna and then attains the happy state of transcendental association with him. So ಯಾರು ಒಬ್ಬ ಯೋಗಿ ಧ್ಯಾನ ಮಾಡಿಕೊಂಡು ತನ್ನ ಸಮಾಧಿ ಸ್ಟೇಜ್ಗೆ ಹೋಗ್ತಾರೋ ಅಂಥ ಒಂದು ಭಕ್ತ, ಅಂಥ ಒಂದು ಶುದ್ಧ ಭಕ್ತ ಬಂದು ಯಾವಾಗಲೂ ಭಗವಂತನ ಮೇಲೆ ನೆನೆಸ್ಕೊಂಡಿರ್ತಾನಂತೆ, ಅವನ ಸ್ಮರಣೆಯಲ್ಲೇ ಇರ್ತಾನಂತೆ. ಆ ಭಗವಂತನ ಸ್ಮರಣೆಯಲ್ಲಿ ಇರೋದ್ರಿಂದ ಏನಾಗುತ್ತೆ, ಅವನಿಗೆ ಭಗವಂತನ ಸಾಂಗಿತ್ಯ ಸಿಗುತ್ತೆ, ಭಗವಂತನ ಸಾಂಗಿತ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಕೃಷ್ಣ ಕಾನ್ಷಿಯಸ್ನೆಸ್ ಈಸ್ ದ ಹೈಯೆಸ್ಟ್ ಸ್ಟೇಜ್ ಆಫ್ ಟ್ರಾನ್ಸ್ ಇನ್ ಯೋಗ ಪ್ರಾಕ್ಟೀಸ್. ದಿಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ದಟ್ ಕೃಷ್ಣ ಇಸ್ ಪ್ರೆಸೆಂಟ್ ಆಸ್ ಪರಮಾತ್ಮಾಸ್ ಇನ್ ಎವ್ರಿ ಒನ್ ಹಾರ್ಟ್ ಮೇಕ್ಸ್ ದ ಯೋಗಿ ಫಾಲ್ಟ್ಲೆಸ್. ಸೊ ಕೃಷ್ಣ ಪ್ರಜ್ಞೆ ಒಂದು ಉತ್ತಮವಾದ ಒಂದು ಆಚರಣೆ, ಅದಕ್ಕೆ ಮಿಂಚಿದ ಆಚರಣೆ ಯಾವುದೂ ಇಲ್ಲ, ಅದಕ್ಕೆ ಅತೀತವಾದ ಒಂದು ಅಭ್ಯಾಸ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಯಾರು ಈ ಕೃಷ್ಣ ಪ್ರಜ್ಞೆಯನ್ನು ಆಚರಣೆ ಮಾಡ್ತಾರೋ ಅಂಥ ಒಬ್ಬ ಭಕ್ತ ಏನು ಮಾಡ್ತಾನೆ,
ಅಂಥ ಭಕ್ತರಲ್ಲಿ ನಾವು ತಪ್ಪು ಕಂಡಿಡಿಯೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ತಪ್ಪು ಕಂಡಿಡಿಯೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ದ ವೇದಾಸ್ ಗೋಪಾಲ ತಪನಿ ಉಪನಿಷತ್ ಕನ್ಫರ್ಮ್ಸ್ ದಸ್ ಇನ್ಕನ್ಸಿಯಬಲ್ ಪೊಟೆನ್ಸಿ ಆಫ್ ದ ಲಾರ್ಡ್ ಆಸ್ ಫಾಲೋಸ್. ಏಕೋಪಿ ಬಹುಧಾ ಯ ವಿದದಾತಿ ಕಾಮ. ಆಲ್ದೋ ದ ಲಾರ್ಡ್ ಇಸ್ ಒನ್, ಹಿ ಇಸ್ ಪ್ರೆಸೆಂಟ್ ಇನ್ ಇನ್ನಿಮರಬಲ್ ಹಾರ್ಟ್ಸ್ ಆಸ್ ಮೆನಿ. ಸಿಮಿಲರ್ಲಿ ಸ್ಮೃತಿ ಶಾಸ್ತ್ರ ಆಲ್ಸೋ ಸೇಸ್. ಸೊ ಇಲ್ಲಿ ಹೇಳ್ತಾರೆ ಏಕೋ ವಿದದಾತಿ ಕಾಮ ಏಕೋಪಿ ಸನ್ ಬಹುಧಾ ಯೋ ವಿದದಾತಿ ಕಾಮ ಅಂತ ಗೋಪಾಲ ತಪನಿ ಉಪನಿಷತ್ ಹೇಳ್ತಾರೆ. ಭಗವಂತ ಒಬ್ಬನೇ, ಆದರೆ ಎಲ್ಲ ಜೀವರಾಶಿಗಳಲ್ಲಿ ಎಲ್ಲ ಹೃದಯದಲ್ಲಿ ಅವನು ಹರಡಿದ್ದಾನೆ ಅಂತ ಹೇಳ್ತಾರೆ. ಅದೇ ಭಗವಂತ ಒಬ್ಬನೇ ಆದ್ರೇನು ಜೀವರಾಶಿಗಳೇ 84 ಲಕ್ಷ ಜೀವರಾಶಿಗಳಲ್ಲಿ ಅವನು ಹರಡಿದ್ದಾನೆ, ಎಲ್ಲ ಕಡೆ ಭಗವಂತ ಹರಡಿದ್ದಾನೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಏನು ಅರ್ಥ ಅಂದರೆ ಶ್ಲೋಕದಲ್ಲಿ ಭಗವಂತನ ಇಳಿದ ಸ್ಥಳನೇ ಯಾವುದು ಇಲ್ಲ. ಎಲ್ಲ ಕಡೆ ನಾವು ಭಗವಂತನ ನೋಡ್ಬೋದು. ಇಂಥ ಸ್ಥಳದಲ್ಲಿ ಭಗವಂತ ಇಲ್ಲ, ಕೃಷ್ಣ ಇಲ್ಲ ಅಂತ ನಾವು ಹೇಳೋಕ್ಕೆ ಆಗೋದಿಲ್ಲ. ಎಲ್ಲ ಜಾಗದಲ್ಲಿ ಹರಡಿದ್ದಾರೆ ಭಗವಂತ ಅಂತ ಅರ್ಥ. ಈಗ ಹೆಂಗೆ ಆತ್ಮ ಒಂದು ದೇಹದಕ್ಕೆ ಬಂದು ಸೇರ್ಕೊಂಡ್ಮೇಲೆ ಆ ದೇಹ ಫುಲ್ಲು ಆತ್ಮ ಹರಡ್ಕೊಂಡ್ಬಿಟ್ಟಿದೆ, ಅದೇ ಥರ ಪರಮಾತ್ಮ ಏನು ಮಾಡ್ತಾನೆ, ಇಡೀ ಎಲ್ಲ ಬ್ರಹ್ಮಾಂಡದಲ್ಲಿ ಅವ್ರು ಹರಡ್ಕೊಂಡಿದ್ದಾರೆ. ಅವ್ರು ಇಲ್ದಿರೋ ಸ್ಥಳನೇ ಇಲ್ಲ, ಇಲ್ದಿರೋ ಜಾಗನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹರೇ ಕೃಷ್ಣ.